ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯು ಎ ಎನ್ ಅಕೌಂಟ್ನಲ್ಲಿ ಏನೇನು ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇ ಪಿ ಎಫ್ ಅಲ್ಲಿ ಏನೇನು ತಿದ್ದುಪಡಿ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ಈಗ ಗೂಗಲ್ಗೆ ಹೋಗಿ ಇ ಪಿ ಎಫ್ ಒ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಫಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಆಗ ಫಸ್ಟ್ ಲಿಂಕ್ ಇದೆ ನೋಡಿ, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇ ಪಿ ಎಫ್ ಒ ಅಫಿಷಿಯಲ್ ಫೇಜ್ ಓಪನ್ ಆಗುತ್ತೆ. ಸೊ ಅಫಿಷಿಯಲ್ ಫೇಜ್ ಹೇಗಿರುತ್ತೆ ಅಂದರೆ ನೀವು ನೋಡ್ಬೋದು, ಯಾರ್ಯಾರು ಯು ಎ ಎನ್ ಅಕೌಂಟ್ ಇದೆಯೋ ಅವರಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ಥರ ಇರುತ್ತೆ. ಸೊ ಇಲ್ಲಿ ಮೆನು ಬಾರ್ನಲ್ಲಿ ಸರ್ವಿಸ್ ಅಂತ ಆಪ್ಷನ್ಸ್ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸೆಕೆಂಡ್ ಆಪ್ಷನ್ಸ್ ಫಾರ್ ಎಂಪ್ಲಾಯ್ ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಮೇಲೆ ಮೆಂಬರ್ ಯು ಎ ಎನ್ ಆನ್ಲೈನ್ ಸರ್ವಿಸ್ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನ್ಯೂ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಹೋಗಿ ನಿಮ್ಮ ಯು ಎ ಎನ್ ಪಾಸ್ವರ್ಡ್ ಟೈಪ್ ಮಾಡಿ ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಆಗಿ. ಆಗ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ಇಲ್ಲಿ ಎಲ್ಲ ಬ್ಲರ್ ಮಾಡಿದ್ದೇನೆ, ಏಕೆಂದರೆ ಇದು ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಪಬ್ಲಿಕ್ಕಿಗೆ ತೋರಿಸೋದಕ್ಕಾಗಲ್ಲ. ಹಾಗಾಗಿ ಬ್ಲರ್ ಮಾಡಿದ್ದೇನೆ, ದಯವಿಟ್ಟು ಕ್ಷಮಿಸಿ. ನಮಗೆ ಏನೇನು ಬೇಕು ಅದನ್ನು ತೋರಿಸ್ತೇನೆ. ನೆಕ್ಸ್ಟ್ ಇಲ್ಲಿ ಮ್ಯಾನೇಜ್ ಅಂತ ಆಪ್ಷನ್ಸ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅದಾದ ಮೇಲೆ ಬೇಸಿಕ್ ಡೀಟೇಲ್ಸ್ ಅಂತ ಆಪ್ಷನ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಒಂದು ವಿಂಡೋ ಓಪನ್ ಆಗುತ್ತೆ, ಮಾಡಿಫೈ ಬೇಸಿಕ್ ಡೀಟೇಲ್ಸ್ ಅಂತ. ಇಲ್ಲಿ ನೋಡ್ಬೋದು ಫಸ್ಟ್ ಕಾಲಮ್ ಅವೈಲಬಲ್ ಡೀಟೇಲ್ಸ್ ಅಂತ ಇದೆ. ಅಂದರೆ ಈ ಮುಂಚೆ ನಿಮ್ಮ ಡೀಟೇಲ್ಸ್ ಏನಿದೆ ಅದು ಇಲ್ಲಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಇದೆ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ನಲ್ಲಿ ಚೇಂಜ್ ರಿಕ್ವೆಸ್ಟೆಡ್ ಅಂತ ಇದೆ. ಅಂದರೆ ಇಲ್ಲಿ ನೀವು ಏನೇನು ಚೇಂಜ್ ಮಾಡಬೇಕು ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಇದರಲ್ಲಿ ಜಸ್ಟ್ ನೇಮ್ ಆ್ಯಂಡ್ ಇನಿಷಿಯಲ್ ಚೇಂಜ್ ಮಾಡಬೇಕು. ಅಂದರೆ ಇಲ್ಲಿ ನನ್ನ ಫಸ್ಟ್ ಹೆಸರು ಆಮೇಲೆ ಇನಿಷಿಯಲ್ ಬರಬೇಕು. ಅಂದರೆ ನನ್ನ ಪ್ಯಾನ್ನಲ್ಲಿ ಮತ್ತು ಯು ಎ ಎನ್ ಅಕೌಂಟ್ನಲ್ಲಿ ಒಂದೇ ಥರ ಇದೆ, ಆದರೆ ನನ್ನ ಆಧಾರ್ನಲ್ಲಿ ಮಾತ್ರ ಇನಿಷಿಯಲ್ ಫಸ್ಟ್ ಇತ್ತು. ಸೊ ಅದನ್ನು ಈಗ ಚೇಂಜ್ ಮಾಡಬೇಕು, ಹಾಗಾಗಿ ಅದನ್ನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇನೆ. ಸೊ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ನೇಮ್ ಫುಲ್ ಚೇಂಜ್ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಜಸ್ಟ್ ಸ್ಪೆಲ್ಲಿಂಗೆಲ್ಲ ಏನು ಅವಶ್ಯಕತೆ ಇಲ್ಲ, ಯಾವುದೇ ಥರ ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ನಲ್ಲಿ ಯಾವ ಥರ ಇದೆ ಅದೇ ಥರನೇ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ, ಅದು ನಿಮ್ಮ ಆಧಾರ್ನಲ್ಲಿ ಏನು ಸ್ಪೇಸ್ ಡಾಟ್ ಇದೆಯೋ ಅದೇ ಥರನೇ ಟೈಪ್ ಮಾಡಿ, ಆಗ ತಗೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಚಿಕ್ಕ ಬಾಕ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಕನ್ಫರ್ಮ್ ಡೀಟೇಲ್ಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಒಮ್ಮೆ ನಿಮ್ಮ ಡೀಟೇಲ್ಸ್ ಚೆಕ್ ಮಾಡಿ, ಸರಿ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಅದಾದ ಮೇಲೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ, ಡಿಯರ್ ಮೆಂಬರ್ ಯು ಹ್ಯಾವ್ ಸಕ್ಸಸ್ಫುಲಿ ಇನಿಷಿಯೇಟೆಡ್ ರಿಕ್ವೆಸ್ಟೆಡ್ ಟು ಚೇಂಜ್ ಅಂತ. ಆಮೇಲೆ ಇಲ್ಲಿ ಮೇಲೇನೂ ಕೂಡ ನೋಟಿಫಿಕೇಷನ್ ಬಂದಿರುತ್ತೆ, ಚೇಂಜ್ಡ್ ರಿಕ್ವೆಸ್ಟ್ ಸೇವ್ ಸಕ್ಸಸ್ಫುಲಿ ಅಂತ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪೆಂಡಿಂಗ್ ಅಟ್ ಎಂಪ್ಲಾಯರ್ ಅಂತ ತೋರಿಸ್ತಾ ಇದೆ. ಸೊ ಈಗ ನಿಮ್ಮ ಕಂಪ್ನಿಯವರಿಗೆ ಇನ್ಫಾರ್ಮ್ ಮಾಡಬೇಕು. ಆಗ ನಿಮ್ಮ ಕಂಪ್ನಿಯವರು ಅಪ್ರೂವಲ್ ಮಾಡಬೇಕು. ಸೊ ನೀವು ಕಂಪ್ನಿಯವರು ಅಪ್ರೂವ್ ಮಾಡಿದಾದ ಮೇಲೆ ಅದು ಪಿ ಎಫ್ ಆಫೀಸ್ಗೆ ಹೋಗುತ್ತೆ. ಅವರು 10 to 15 ಡೇಸ್ ಒಳಗಡೆ ಅಪ್ರೂವ್ ಮಾಡ್ತಾರೆ. ಸೊ ಈ ರೀತಿ ನಿಮ್ಮ ಪಿ ಎಫ್ ಅಕೌಂಟನ್ನು ತಿದ್ದುಪಡಿ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.